ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 42ನೇ ಅಧ್ಯಾಯವು ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತಿಯೈ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಾಮಧಾರಕನೇ, ಆ ಅವಧೂತನು ತ್ವಷ್ಟಕುಮಾರನಿಗೆ ಕಾಶಿಯಾತ್ರೆಯ ವಿಷಯವಾಗಿ ಮತ್ತೂ ಹೇಳಿದ್ದೇನೆಂದರೆ, ಬಾಲಕ, ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ಸ್ವರ್ಗದ್ವಾರ ಭುವನದಲ್ಲಿ ಹೋಗಬೇಕು. ಗಂಗಾ ಕೇಶವನನ್ನು ಪೂಜಿಸಿ ಹರಿಶ್ಚಂದ್ರ ಮಂಟಪಕ್ಕೆ ತೆರಳಬೇಕು. ಮಣಿಕರ್ಣಿಕೆಯ ವಿಸ್ತೀರ್ಣ ಪ್ರದೇಶವೇ ಸ್ವರ್ಗದ್ವಾರವೆನಿಸುವುದು. ಅಲ್ಲಿಗೆ ಹೋಗಿ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಬೇಕು. ಮುನ್ನಾ ದಿನದಲ್ಲಿ ಕೇವಲ ಹವಿಷ್ಯ ಅನ್ನವನ್ನುಂಡು ಶುಚಿಯಾಗಿರಬೇಕು. ಪ್ರಾತಃ ಕಾಲದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ದುಂಡಿರಾಜನಿಗೆ ಕೈ ಮುಗಿದು ಪುನರ್ದರ್ಶನ ಕೊಡುವಂತೆ ಪ್ರಾರ್ಥಿಸಿಕೊಳ್ಳಬೇಕು. ನಂತರ ಗಂಗೆಗೆ ನಮಸ್ಕರಿಸಿ ವಿಶ್ವನಾಥನ ಮಂದಿರಕ್ಕೆ ಪೂಜೆಗಾಗಿ ಹೋಗಬೇಕು. ಭವಾನಿ ಶಂಕರನನ್ನು ಪೂಜಿಸಿ ಮುಕ್ತಿ ಮಂಟಪಕ್ಕೆ ನಮಿಸಿ ಮತ್ತೆ ದುಂಡಿರಾಜನ ಪೂಜೆ ಮಾಡಬೇಕು. ಬಳಿಕ ಮಹಾದ್ವಾರಕ್ಕೆ ಬಂದು ವಿಶ್ವೇಶ್ವರನನ್ನು ದಂಡಪಾಣಿಯನ್ನು ನಮಸ್ಕರಿಸಬೇಕು. ಆನಂದ ಭೈರವನನ್ನು ಪೂಜಿಸಿ ಮಣಿಕರ್ಣಿಕೆಗೆ ಹೋಗಿ ಮಣಿಕರ್ಣಿಕೇಶ್ವರನನ್ನು ಪೂಜಿಸಬೇಕು. ಸಿದ್ಧಿವಿನಾಯಕ, ಗಂಗಾಕೇಶವ, ಲಲಿತಾದೇವಿ, ಜರಾಸಂಧೇಶ್ವರ, ದಾಲಭೇಶ್ವರ, ಸೋಮನಾಥ, ಶೂಲಕಂಠೇಶ್ವರ, ವರಾಹೇಶ್ವರ, ದಶಾಶ್ವಮೇಧೇಶ್ವರರನ್ನು ಅರ್ಚನೆ ಮಾಡಬೇಕು. ಬಂದೀದೇವಿಯನ್ನು ವಂದಿಸಿ ಸರ್ವೇಶ್ವರನ ದರ್ಶನ ಪಡೆಯಬೇಕು. ಕೇದಾರೇಶ್ವರ, ಹನುಮಂತೇಶ್ವರ, ಲೋಲಾರ್ಕಲಿಂಗ, ಅರ್ಕವಿನಾಯಕರನ್ನು, ಗಣೇಶ್ವರನನ್ನು ಪೂಜಿಸಬೇಕು. ನಂತರ ದುರ್ಗಾಕುಂಡದಲ್ಲಿ ಸ್ನಾನ ಮಾಡಿ ದುರ್ಗಾದೇವಿಯನ್ನು, ವಿಶ್ವಕ್ಸೇನೇಶ್ವರನನ್ನು ಪೂಜಿಸಬೇಕು. ಆನಂತರ ಕರ್ದಮ ಕೂಪದಲ್ಲಿ ಸ್ನಾನ ಮಾಡಿ ಕರ್ದಮೇಶ್ವರ, ಸೋಮನಾಥ, ವಿರೂಪಾಕ್ಷಲಿಂಗ, ನೀಲಕಂಠೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು. ಕರ್ದಮೇಶ್ವರನಿಗೆ ಪುನರ್ದರ್ಶನದ ಯೋಗ ಕಲ್ಪಿಸಿಕೊಡುವಂತೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಹೊರಟು ನಾಗನಾಥ, ಚಾಮುಂಡಿ ದೇವಿ, ಮೋಕ್ಷೇಶ್ವರ, ಕಾರುಣ್ಯೇಶ್ವರರನ್ನು ಅರ್ಚನೆ ಮಾಡಬೇಕು. ನಂತರ ಅಲ್ಲಿಂದ ಎರಡನೆಯ ದುರ್ಗಕ್ಕೆ ಹೋಗಿ ವೀರಭದ್ರ, ವಿಕಟದುರ್ಗ, ಉನ್ಮತ್ತ ಭೈರವ, ಕಾಲಕೂಟದೇವ, ವಿಮಲಾ ದುರ್ಗಾದೇವಿ, ಮಹಾದೇವ, ನಂದಿಕೇಶ್ವರ, ಭೃಂಗಿರೀಟೇಶ್ವರ ಗಣಪಿಯರನ್ನು ಅರ್ಚಿಸಿ ವಿರೂಪಾಕ್ಷೇಶ್ವರನಿಗೆ ನಮಸ್ಕರಿಸಬೇಕು. ನಂತರ ಯಕ್ಷೇಶ್ವರ, ವಿಮಲೇಶ್ವರ, ಜ್ಞಾನೇಶ್ವರ, ಅಮೃತೇಶ್ವರರನ್ನು, ಮನೋಹರವಾದ ಗಂಧರ್ವ ಸಾಗರವನ್ನು ಪೂಜಿಸು. ಇದಾದ ನಂತರ ಭೀಮಚಂಡಿ, ಚಂಡಿ ವಿನಾಯಕ, ರವಿರಕ್ತಾಕ್ಷಿ ಗಂಧರ್ವರನ್ನು ಪೂಜಿಸಬೇಕು. ಭೀಮಚಂಡಿ ದೇವಿಯಲ್ಲಿ ನರಕ ಸಾಗರದಿಂದ ಪಾರು ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಂತರ ಏಕಪಾದ ವಿನಾಯಕ, ಭೈರಿ, ಭೈರವ, ಭೂತನಾಥ, ಕಾಲನಾಥ, ಸೋಮನಾಥ, ಕಪರ್ದೇಶ್ವರನ್ನು ಅರ್ಚಿಸಬೇಕು. ನಂತರ ನಾಗೇಶ್ವರ, ಕಾಮೇಶ್ವರ, ಗಣೇಶ್ವರ, ವೀರಭದ್ರೇಶ್ವರ, ಚಾರುಮುಖ ವಿನಾಯಕ, ದೇಹಲಿ ವಿನಾಯಕ, ಷೋಡಶ ವಿನಾಯಕ, ಉದ್ದಂಡ ವಿನಾಯಕ, ಉತ್ಕಲೇಶ್ವರ, ಏಕಾದಶ ರುದ್ರರು, ರುದ್ರಾಣಿಯರು ಇವರೆಲ್ಲರನ್ನು ಭಕ್ತಿಯಿಂದ ಪೂಜಿಸತಕ್ಕದ್ದು. ಆಮೇಲೆ ತಪೋಭೂಮಿಗೆ ಹೋಗಿ ಭಕ್ತಿಯಿಂದ ಪೂಜಿಸಬೇಕು. ನಂತರ ರಾಮೇಶ್ವರ, ಸೋಮನಾಥ, ದೊಡ್ಡ ಭರತೇಶ್ವರ, ಲಕ್ಷ್ಮಣೇಶ್ವರ, ಶತ್ರುಘ್ನೇಶ್ವರ, ದ್ಯಾವಾಭೂಮೀಶ್ವರ, ನಹುಷೇಶ್ವರರನ್ನು ಪೂಜಿಸಿ ವರುಣಾ ನದಿಯ ಮೇಲಿನ ಅಸಂಖ್ಯಾತ ತೀರ್ಥಕ್ಕೆ ವಂದನೆ ಸಲ್ಲಿಸಬೇಕು. ನಂತರ ಅಂಖ್ಯಾತೇಶ್ವರನ್ನು ಪೂಜಿಸಬೇಕು. ದೇವಸಂಘೇಶ್ವರ, ಪಾಶಪಾಣಿ ನಾಯಕ, ಪೃಥ್ವೀಶ್ವರರಿಗೆ ನಮಸ್ಕರಿಸಿ ಉಪಸರೋವರ ಮತ್ತು ಕಪಿಲಾಧಾರ ಎಂಬ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ವೃಷಭಧ್ವಜ, ಜ್ವಾಲಾ ನರಸಿಂಹರ ಅರ್ಚನೆ ಮಾಡಿ ವರುಣ ಸಂಗಮದಲ್ಲಿ ಸ್ನಾನ ಮಾಡಿ ಶ್ರಾದ್ದ ವಿಧಿಗಳನ್ನು ತೀರಿಸಿಕೊಳ್ಳಬೇಕು. ನಂತರ ಸಂಗಮೇಶ್ವರ, ಆದಿಕೇಶವ, ಖರ್ವವಿನಾಯಕ, ಪ್ರಹ್ಲಾದೀಶ್ವರರನ್ನು ಪೂಜಿಸಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ತ್ರಿಲೋಚನೇಶ್ವರ, ಬಿಂದುಮಾಧವರನ್ನು, ಮಂಗಳಗೌರಿ, ಗಭಸ್ತೀಶ್ವರ, ವಸಿಷ್ಠೇಶ್ವರ, ವಾಮದೇವೇಶ್ವರ, ಪರ್ವತೇಶ್ವರ, ಮಹೇಶ್ವರ, ಸಿದ್ಧಿವಿನಾಯಕ, ಸಪ್ತಾವರ್ಣೇಶ್ವರ, ಸರ್ವಗಣೇಶ ಇವರೆಲ್ಲರನ್ನು ಭಕ್ತಿಯಿಂದ ಅರ್ಚಿಸಬೇಕು. ಮತ್ತೆ ಮಣಿಕರ್ಣಿಕೆಗೆ ಹೋಗಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಸ್ಮರಿಸಿ ಮಹಾದೇವನನ್ನು ಪೂಜಿಸಬೇಕು. ಪುನಃ ಮುಕ್ತಿ ಮಂಟಪಕ್ಕೆ ಹೋಗಿ ವಿಷ್ಣುವಿಗೆ ನಮಿಸಬೇಕು. ದಂಡಪಾಣಿ, ದುಂಡಿರಾಜ, ಆನಂದ ಭೈರವ, ಆದಿತ್ಯೇಶ್ವರ ಮೊದಲಾದ ಪಂಚಗಣಪರನ್ನು ಏಕಮನದಿಂದ ಅರ್ಚಿಸಬೇಕು. ನಂತರ ವಿಶ್ವೇಶ್ವರರನ್ನು ಪೂಜಿಸಿ ಮೋಕ್ಷಲಕ್ಷ್ಮೀ ವಿಲಾಸಕ್ಕೆ ನಮಸ್ಕರಿಸಬೇಕು. ನಂತರ ವಿಶ್ವೇಶ್ವರನ ಎದುರಿಗೆ ಕೈ ಮುಗಿದುಕೊಂಡು ನಿಂತು ಭಕ್ತಿಯಿಂದ ಜಯ ವಿಶ್ವೇಶ ವಿಶ್ವಾತ್ಮನ್ ಕಾಶೀನಾಥ ಜಗತ್ಪತೆ ತ್ವತ್ ಪ್ರಸಾದನಾನ್ ಮಹಾದೇವ ಕೃತಾಕ್ಷೇತ್ರ ಪ್ರದಕ್ಷಿಣ ಅನೇಕ ಜನ್ಮ ಪಾಪಾನಿ ಕೃತಾನಿ ಮಮ ಶಂಕರ ಗತಾನಿ ಪಂಚಕೋಶಾತ್ಮ ಲಿಂಗಸ್ಯಾಸ್ಯ ಪ್ರದಕ್ಷಿಣಾತ್ ಎಂದು ಶ್ಲೋಕವನ್ನು ಉಚ್ಚರಿಸಿ ಶಿವಧ್ಯಾನ ಮಾಡಬೇಕು. ಮುಕ್ತಿ ಮಂಟಪಕ್ಕೆ ನಮಸ್ಕರಿಸಬೇಕು. ನಂತರ ಶೃಂಗಾರ ಮಂಟಪ, ಐಶ್ವರ್ಯ ಮಂಟಪ, ಜ್ಞಾನ ಮಂಟಪ, ಸುಮುಕ್ತ ಮಂಟಪ, ವೈರಾಗ್ಯ ಮಂಟಪಗಳಿಗೆ ಹೋಗಿ ನಮಸ್ಕಾರ ಮಾಡಬೇಕು. ಬ್ರಹ್ಮಚಾರಿಯೇ, ನೀನು ಈ ವಿಧವಾಗಿ ಯಾತ್ರೆಯನ್ನು ಆಚರಿಸು. ಇನ್ನೊಂದು ಪ್ರಕಾರ ಯಾತ್ರಾ ವಿಧಿಯನ್ನು ಹೇಳುವೆನು ಕೇಳು. ಸಚೈಲ ಶುಚಿಯಾಗಿ ಚಕ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು.
ದೇವತೆಗಳಿಗೂ ಪಿತೃಗಳಿಗೂ ತರ್ಪಣ ಕೊಟ್ಟು ಬ್ರಾಹ್ಮಣರನ್ನು ಪೂಜಿಸಬೇಕು. ಅಲ್ಲಿಂದ ಹೊರಟು ದೃಪದಾದಿತ್ಯೇಶ್ವರನನ್ನು, ಶ್ರೀ ವಿಷ್ಣುವನ್ನು, ದಂಡಪಾಣಿ ಮಹೇಶ್ವರ ಧುಂಡಿರಾಜರನ್ನು ಅರ್ಚಿಸಬೇಕು. ನಂತರ ಜ್ಞಾನವಾಪಿಯಲ್ಲಿ ಸ್ನಾನ ಮಾಡಿ ನಂದಿಕೇಶ್ವರ, ತಾರಕೇಶ್ವರ, ಮಹಾಕಾಳೇಶ್ವರ, ದಂಡಪಾಣಿಯರನ್ನು ಭಕ್ತಿಯಿಂದ ಪೂಜಿಸಬೇಕು. ನಂತರ ವಿಶ್ವೇಶ್ವರನ ದರ್ಶನ ಪಡೆದು ಪ್ರತಿಪದೆಯ ದಿವಸ ಓಂಕಾರಲಿಂಗವನ್ನು ಪೂಜಿಸಬೇಕು. ಆ ದಿವಸ ಮತ್ಸೋದರಿ ತೀರ್ಥದಲ್ಲಿ ಸ್ನಾನ ಮಾಡಿಸಬೇಕು. ದ್ವಿತೀಯ ಮತ್ತು ತೃತೀಯಗಳಂದು ತ್ರಿಲೋಚನ ಮತ್ತು ಮಹಾದೇವ ಎಂಬ ಲಿಂಗಗಳನ್ನು ಅರ್ಚಿಸಬೇಕು. ಚತುರ್ಥಿಯ ತಿಥಿಯಂದು ಕೃತ್ತಿವಾಸಲಿಂಗದ ಅರ್ಚನೆ ಮಾಡಬೇಕು. ಪಂಚಮಿಯಂದು ರತ್ನೇಶ್ವರ, ಷಷ್ಠಿಯಂದು ಚಂದ್ರೇಶ್ವರ, ಸಪ್ತಮಿಯಂದು ಕೇದಾರೇಶ್ವರ, ಅಷ್ಟಮಿಯಂದು ಧರ್ಮೇಶ್ವರ, ನವಮಿಯಂದು ವೀರೇಶ್ವರ, ದಶಮಿಯಂದು ಕಾಮೇಶ್ವರ, ಏಕಾದಶಿಯಂದು ವಿಶ್ವಕರ್ಮೇಶ್ವರ, ದ್ವಾದಶಿಯಂದು ಮಣಿಕರ್ಣಿಕೇಶ್ವರ, ತ್ರಯೋದಶಿಯಂದು ಅವಿಮುಕ್ತೇಶ್ವರ, ಚತುರ್ದಶಿಯ ದಿನ ವಿಶ್ವೇಶ್ವರನನ್ನು ವಿಶೇಷವಾಗಿ ಪೂಜಿಸಬೇಕು. ಶುಕ್ಲ ಪಕ್ಷದಲ್ಲಿ ಈ ರೀತಿಯಾಗಿ ಶ್ರೀ ಕಾಶಿಯ ತೀರ್ಥಯಾತ್ರೆಯನ್ನು ಮಾಡತಕ್ಕದ್ದು. ಇನ್ನು ಕೃಷ್ಣ ಪಕ್ಷದಲ್ಲಿ ಯಾತ್ರಾಚರಣೆ ಮಾಡುವ ವಿವರವನ್ನು ತಿಳಿಸುತ್ತೇನೆ. ಬ್ರಹ್ಮಚಾರಿಯೇ ಲಕ್ಷಗೊಟ್ಟು ಕೇಳು. ಮೊದಲನೆಯ ದಿನ ವರುಣಾನದಿಯಲ್ಲಿ ಮಿಂದು ಶೈಲೇಶ್ವರನನ್ನು ಮತ್ತು ಅದೇ ದಿನವೇ ಸಂಗಮದಲ್ಲಿ ಮಿಂದು ಸಂಗಮೇಶ್ವರನನ್ನು ಅರ್ಚಿಸಬೇಕು. ಎರಡನೆಯ ದಿನ ಸ್ವರ್ಗತೀರ್ಥದಲ್ಲಿ ಸ್ನಾನ ಮಾಡಿ ಸ್ವರ್ಗೇಶ್ವರನನ್ನು ಹರ್ಷದಿಂದ ಪೂಜಿಸಬೇಕು. ಮೂರನೆಯ ದಿನ ಮಂದಾಕಿನಿಯಲ್ಲಿ ಮಿಂದು ಮಧ್ಯಮೇಶ್ವರನನ್ನು, ನಾಲ್ಕನೆಯ ದಿನ ಮಣಿಕರ್ಣಿಕೆಯಲ್ಲಿ ಮಿಂದು ಸ್ನಾನ ಮಾಡಿ ಈಶಾನೇಶ್ವರ ಹಾಗೂ ಹಿರಣ್ಯ ಗರ್ಭಲಿಂಗಗಳನ್ನು, ಐದನೆಯ ದಿನ ಧರ್ಮಕೂಪದಲ್ಲಿ ಸ್ನಾನ ಮಾಡಿ ಗೋಪ್ರೇಕ್ಷೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು. ಆರನೆಯ ದಿನ ಕಪಿಲಧಾರ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಏಳನೆಯ ದಿನ ವೃಷಭಧ್ವಜಲಿಂಗವನ್ನು ಪೂಜಿಸಬೇಕಲ್ಲದೆ ಅದೇ ದಿನ ಉಪಶಾಂತ ಕೂಪದಲ್ಲಿ ಸ್ನಾನ ಮಾಡಿ ಉಪಶಾಂತೇಶ್ವರನನ್ನು ಪೂಜಿಸಬೇಕು, ಅರ್ಚಿಸಬೇಕು. ಅಲ್ಲದೆ ಚೂಡಾಡೋಹದಲ್ಲಿ ಸ್ನಾನ ಮಾಡಿ ಶಿವಧ್ಯಾನ ಮಾಡುತ್ತಾ ಜ್ಯೇಷ್ಠೇಶ್ವರ ಲಿಂಗವನ್ನು ಪೂಜಿಸಬೇಕು. ನಂತರ ಕೂಪ ಚತುಸ್ಸಮುದ್ರವೆಂಬ ತೀರ್ಥದಲ್ಲಿ ಮಿಂದು ಸಮುದ್ರೇಶ್ವರನನ್ನು, ಶುಕ್ರೇಶ್ವರನನ್ನು ಪೂಜಿಸಬೇಕಲ್ಲದೆ ದಂಡಘಾತ ತೀರ್ಥದಲ್ಲಿ ಸ್ನಾನ ಮಾಡಿ ವ್ಯಾಘ್ರೇಶ್ವರನನ್ನು ಪೂಜಿಸಬೇಕು. ಅದೇ ದಿವಸ ಶೌನಕೇಶ್ವರ ತೀರ್ಥದಲ್ಲಿ ಮಿಂದು ಶೌನಕೇಶ್ವರನನ್ನು, ಜಂಬುಕ ತೀರ್ಥದಲ್ಲಿ ಮಿಂದು ಜಂಬುಕೇಶ್ವರನನ್ನು ಪೂಜಿಸಬೇಕು. ಎಂಟನೆಯ ದಿನದಂದು ದಕ್ಷೇಶ್ವರ, ಪಾರ್ವತೀಶ್ವರ, ಪಶುಪತೀಶ್ವರ, ಗಂಗೇಶ್ವರ, ನರ್ಮದೇಶ್ವರ, ಗಭಸ್ತೇಶ್ವರ, ಸತೀಶ್ವರ, ಮಧ್ಯಮೇಶ್ವರ, ತಾರಕೇಶ್ವರ ಲಿಂಗಗಳನ್ನು ಭಕ್ತಿಯಿಂದ ಅರ್ಚಿಸಬೇಕು. ನಂತರ ಅಗ್ನಿದ್ರೇಶ, ಊರ್ವಶೀಶ್ವರ, ನಕುಲೇಶ್ವರ, ಆಷಾಢೇಶ್ವರ, ಭಾರಭೂತೇಶ್ವರ, ಲಿಂಗಾಲೀಶ್ವರ, ತ್ರಿಪುರಾಂತಕ, ಮನಃಪ್ರಕಾಮೇಶ್ವರ, ಪ್ರೀತಿಕೇಶ್ವರ, ಮದಾಲನೇಶ್ವರ, ತಿಳಿಪರ್ಣೇಶ್ವರ ಲಿಂಗಗಳನ್ನು ಪೂಜಿಸತಕ್ಕದ್ದು. ಬ್ರಹ್ಮಚಾರಿಯೇ, ಇನ್ನು ಶಕ್ತಿ ಯಾತ್ರೆಯನ್ನು ಮಾಡುವ ವಿಧಾನವನ್ನು ಹೇಳುತ್ತೇನೆ, ಲಕ್ಷಗೊಟ್ಟು ಕೇಳು. ಶುಕ್ಲ ಪಕ್ಷದ ತೃತೀಯ ದಿನದಂದು ಅಷ್ಟಶಕ್ತಿಯರ ಪೂಜೆಯನ್ನು ಮಾಡಬೇಕು. ಆ ದಿನ ಗೋ ಪ್ರೇಕ್ಷ ತೀರ್ಥದಲ್ಲಿ ಸ್ನಾನ ಮಾಡಿ ಮುಖ ನಿರ್ಮೂಲಿಕೆ ಅಥವಾ ವಿಶಾಲಾಕ್ಷಿ ಎಂಬ ಹೆಸರಿನ ಶಕ್ತಿ ದೇವತೆಯನ್ನು, ಜ್ಯೇಷ್ಠಾವಾಪಿಯಲ್ಲಿ ಮಿಂದು ಜ್ಯೇಷ್ಠ ಗೌರಿಯನ್ನು, ಜ್ಞಾನವಾಪಿಯಲ್ಲಿ ಮಿಂದು ಶೃಂಗಾರ ಸೌಭಾಗ್ಯ ಗೌರಿಯನ್ನು, ವಿಶಾಲಗಂಗೆಯಲ್ಲಿ ಮಿಂದು ವಿಶಾಲ ಗೌರಿಯನ್ನು, ಲಲಿತಾ ತೀರ್ಥದಲ್ಲಿ ಮಿಂದು ಲಲಿತಾದೇವಿಯನ್ನು, ಭವಾನಿ ತೀರ್ಥದಲ್ಲಿ ಮಿಂದು ಭವಾನಿಯನ್ನು, ಬಿಂದು ತೀರ್ಥದಲ್ಲಿ ಮಿಂದು ಮಂಗಳಗೌರಿಯನ್ನು ಪೂಜೆ ಮಾಡಬೇಕು. ಅನಂತರ ಲಕ್ಷ್ಮೀ ದೇವಿಯನ್ನು ಅರ್ಚನೆ ಮಾಡಬೇಕು. ಚತುರ್ಥಿಯ ದಿವಸ ಸರ್ವಗಣೇಶ್ವರನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಮೋದಕಗಳನ್ನು ಕೊಡಬೇಕು. ಅದರಿಂದ ಯಾತ್ರಿಕನಿಗೆ ಯಾವ ತರಹದ ವಿಘ್ನಗಳೂ ಉಂಟಾಗಲಾರವು. ಷಷ್ಠಿ ತಿಥಿಯು ಮಂಗಳ ಅಥವಾ ರವಿವಾರ ದಿನ ಬಂದಾಗೆ ಭೈರವ ಯಾತ್ರೆ ಮಾಡಬೇಕು. ರವಿವಾರ ಸಪ್ತಮಿ ತಿಥಿಯು ಬಂದಾಗೆ ರವಿದೇವನ ಯಾತ್ರೆ ಮಾಡಬೇಕು. ಅಷ್ಟಮಿ ಹಾಗೂ ನವಮಿಗಳಂದು ಚಂಡಿ ಯಾತ್ರೆ ಮಾಡಬೇಕು. ಅಂತರ್ಗೃಹ ಯಾತ್ರೆಯನ್ನು ಪ್ರತಿದಿನವೂ ಮಾಡಬೇಕು. ಈ ರೀತಿಯಾಗಿ ಕಾಶಿ ವಿಶ್ವೇಶ್ವರನ ಯಾತ್ರೆಯನ್ನು ಪೂರೈಸಿ ನಿನ್ನ ಹೆಸರಿನಿಂದ ಸೋಮಸೂತ್ರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ಎಂದು ಆ ತಾಪಸಿ ಬ್ರಹ್ಮಚಾರಿಗೆ ಕಾಶಿ ಯಾತ್ರೆಯ ಸಂಪೂರ್ಣ ವಿವರಣೆಯನ್ನು ಕೊಟ್ಟು ನಿಂತಲ್ಲಿಯ ಅಂತರ್ಧಾನನಾದನು. ಅದನ್ನು ಕೊಂಡು ಬ್ರಹ್ಮಚಾರಿಯು ಬಹು ಕುತೂಹಲಗೊಂಡು ಇವನು ಪ್ರತ್ಯಕ್ಷ ಪರಮಾತ್ಮನು ನನಗೆ ಗುರುಸ್ವರೂಪದಲ್ಲಿ ಕಾಣಿಸಿಕೊಂಡು ಮಾರ್ಗದರ್ಶನ ಮಾಡಿದನು. ಇದು ಇನ್ನು ನನ್ನ ಸಕಲಾಭಿಷ್ಟಗಳು ನೆರವೇರುವುದರಲ್ಲಿ ಸಂಶಯವೇ ಇಲ್ಲ ಎಂದು ಮನದಲ್ಲಿ ಸಂತಸಗೊಂಡು ಆ ತಪಸ್ವಿಯ ಹೇಳಿಕೆಯಂತೆ ವಿಧಿಪೂರ್ವಕವಾಗಿ ಸಂಪೂರ್ಣ ಕಾಶಿಯ ಯಾತ್ರೆಯನ್ನು ಭಕ್ತಿಯಿಂದ ಪೂರೈಸಿದನು. ಆಗ ಶಂಕರನು ಆತನಿಗೆ ಪ್ರತ್ಯಕ್ಷನಾಗಿ, ಕುಮಾರ, ವರವನ್ನು ಕೇಳಿಕೋ ಎಂದು ನುಡಿದನು. ತ್ವಷ್ಟಾಸುನನು ಸುನುವು ವಿನಯದಿಂದ ಶಿವನಿಗೆ ನಮಸ್ಕರಿಸಿ ತನ್ನ ವೃತ್ತಾಂತವನ್ನೆಲ್ಲ ಅರಿಕೆ ಮಾಡಿಕೊಂಡನು. ಈಶ್ವರನು ಆತನ ಗುರುಭಕ್ತಿಯಿಂದ ಸಂಪ್ರೀತನಾಗಿ ಆತನ ಗುರುಪತ್ನಿ, ಗುರುಸುತ, ಸುತೆಯರು ಅಪೇಕ್ಷೆ ಪಟ್ಟ ಎಲ್ಲ ವರಗಳನ್ನು ನೀಡಿ, ನೀನು ಸಕಲ ವಿದ್ಯೆಗಳಲ್ಲಿಯೂ ಕುಶಲನಾಗು, ಸೃಷ್ಟಿ ರಚನಾ ಕಾರ್ಯಕ್ಕೆ ಸಹಿತ ನೀನು ಸಮರ್ಥನಾಗು ಎಂದು ಆಶೀರ್ವದಿಸಿ ಅದೃಶ್ಯನಾದನು.
ತ್ವಷ್ಟಾಪುತ್ರನು ಆಗ ಬಹು ಸಂತೋಷಗೊಂಡು ಅಲ್ಲಿ ನನ್ನ ಹೆಸರಿನ ಒಂದು ಲಿಂಗವನ್ನು ಸ್ಥಾಪಿಸಿ ಅಲ್ಲಿಂದ ಹೊರಟು ಗುರುಗಳ ಮನೆಗೆ ಬಂದನು. ಮತ್ತು ಗುರು ಕುಟುಂಬದವರು ಕೇಳಿದ ಸಕಲ ಸಾಮಗ್ರಿಗಳನ್ನು ಶಿವನವರ ಸಾಮರ್ಥ್ಯದಿಂದ ತಕ್ಷಣವೇ ಸಿದ್ಧಪಡಿಸಿಕೊಟ್ಟನು. ಅದನ್ನು ಕಂಡ ಗುರುಗಳಿಗೂ ಅವರ ಪತ್ನಿ ಪುತ್ರ ಪುತ್ರಿಯರಿಗೂ ಬಹಳ ಸಂತೋಷವೆನಿಸಿತು. ಆಗ ಗುರುಗಳು ಸಂಪ್ರೀತರಾಗಿ, ಆ ಚಂದ್ರಾರ್ಕ, ನಿನ್ನ ಹೆಸರು ಉಳಿಯುವಂತೆ ವಿದ್ಯಾವಂತನಾಗಿ ಬಾಳು. ತ್ರಿಮೂರ್ತಿಗಳು ನಿನಗೆ ಕೈವಶರಾಗಲಿ. 14 ವಿದ್ಯೆ 64 ಕಲೆಗಳಲ್ಲಿ ನಿನಗೆ ಪ್ರಾವೀಣ್ಯತೆ ಉಂಟಾಗಲಿ. ನಿನ್ನ ಚಾತುರ್ಯದಿಂದ ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳನ್ನು ರಚನಾತ್ಮಕವಾಗಿ ನಿರ್ಮಾಣಗೊಳಿಸು. ಅಷ್ಟ ಸಿದ್ಧಿ ನವನಿಧಿಗಳು ನಿನಗೆ ವಶವಾಗಲಿ ಎಂದು ಮುಂತಾಗಿ ವರಗಳನ್ನು ಕೊಟ್ಟು ಆಶೀರ್ವದಿಸಿದರು. ಹೀಗೆ ಗುರುಕೃಪೆ ಗುರುಭಕ್ತಿಗಳು ಅನುಪಮವಾಗಿರುತ್ತವೆ. ಈ ಭವಸಾಗರವನ್ನು ದಾಟಿಸುವುದಕ್ಕೆ ತ್ರಿಮೂರ್ತಿ ರೂಪನಾದ ಆ ಸದ್ಗುರು ಒಬ್ಬನಿಂದಲೇ ಸಾಧ್ಯವಾಗುವುದು ಎಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನೆಂದು ಶ್ರೀ ಗುರುಗಳು ಸಾಯಂದೇವನಿಗೆ ಗುರುಭಕ್ತಿಯ ವಿಷಯವಾಗಿ ನಿರೂಪಿಸಿದರು. ಇಷ್ಟರಲ್ಲಿಯೇ ರಾತ್ರಿಯು ಕಳೆದು ಸೂರ್ಯೋದಯವಾಯಿತು. ಸಾಯಂದೇವನು ಚಿಂತೆ ಎಂಬ ಕತ್ತಲೆಗೆ ಗುರುಕೃಪೆಯೇ ಸೂರ್ಯಪ್ರಕಾಶವಿದ್ದಂತೆ ಎಂದು ಮನದಲ್ಲಿಯೇ ಅಂದುಕೊಂಡು ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮತ್ತು ತಲ್ಲೀನತೆಯಿಂದ ಸಂಪೂರ್ಣ ಎಚ್ಚರಗೊಂಡವನಂತೆ, ಸ್ವಾಮಿ, ತಾವು ಕಾಶಿ ಯಾತ್ರೆಯ ಕಥೆಯನ್ನು ಹೇಳುವಾಗ ನಾನು ಕಾಶಿಯಲ್ಲಿ ತಮ್ಮೊಂದಿಗೆ ಯಾತ್ರೆ ಮಾಡಿದಂತಿತ್ತು. ಇದು ಕನಸೋ ಜಾಗೃತವೋ ನನಗೆ ಅರ್ಥವಾಗಲಿಲ್ಲ. ಆದರೆ ಕಾಶಿಪಟ್ಟಣವನ್ನು ವಿಶ್ವೇಶ್ವರನನ್ನು ಪ್ರತ್ಯಕ್ಷ ಕಂಡ ಅನುಭವವು ನನಗಾಗಿದೆ. ತ್ರಿಮೂರ್ತಿ ರೂಪನಾದ ಮಹಾಗುರುವೇ, ನಿನ್ನಲ್ಲಿರುವ ಅಪಾರವಾದದ್ದು ಎಂದು ನುಡಿದು ನಿನ್ನ ಪೂರ್ವಜನಾದ ಆ ಸಾಯಂದೇವನು ಗುರುಗಳನ್ನು ಈ ರೀತಿಯಾಗಿ ಸ್ತೋತ್ರ ಮಾಡತೊಡಗಿದನು. ಸಾಯಂದೇವ ನಿರ್ಮಿತ ಒಂದು ಸ್ತೋತ್ರ ಅಷ್ಟಕ ಇದೆ. ಈ ಬಗೆಯಾಗಿ ಸ್ತೋತ್ರ ಮಾಡುತ್ತಾ ದಂಡವತ್ ನಮಸ್ಕಾರ ಮಾಡಿದನು. ಆತನ ಕಂಠವು ಭಕ್ತಿಯಿಂದ ಗದ್ಗದಿತವಾಗಿತ್ತು. ಮೈಮೇಲೆ ರೋಮಾಂಚನಗಳಿದ್ದವು. ಭಕ್ತನ ಈ ಬಗೆಯ ಸ್ಥಿತಿಯನ್ನು ನೋಡಿ ನರಸಿಂಹ ಸರಸ್ವತಿ ಗುರುರಾಯನು ಸಂತುಷ್ಟನಾದನು. ಆತನನ್ನು ಪ್ರೀತಿಯಿಂದ ಮೇಲೆಬ್ಬಿಸಿ ಸದ್ಗುರುನಾಥನು ಈ ರೀತಿಯಾಗಿ ನಿರೂಪ ಕೊಟ್ಟನು. ಸಾಯಂದೇವ, ನಿನಗೆ ಈ ಕಾಶಿಯನ್ನು ತೋರಿಸಿದೆವು, ಶ್ರೀಕಾಶಿಯನ್ನು ತೋರಿಸಿದೆವು. ಮುಂದೆ ನಿಮ್ಮ ವಂಶದೊಳಗೆ 21ನೆಯ ಪುರುಷನವರೆಗೂ ನಿಮಗೆ ಈ ಯಾತ್ರೆಯ ಫಲ ಉಂಟು. ನೀನೇ ನಮ್ಮ ನಿಜ ಭಕ್ತನು. ಅದಕ್ಕಾಗಿಯೇ ನಿನಗೆ ಪ್ರತ್ಯಕ್ಷ ನಿದರ್ಶನ ತೋರಿದೆವು. ಭಕ್ತನೇ, ನೀನಿನ್ನು ನಮ್ಮ ಬಳಿಯಲ್ಲಿ ಸೇವೆ ಮಾಡಿಕೊಂಡಿರಬಹುದು, ಆದರೆ ನೀನಿನ್ನು ಲೇಂಚರಿಗೆ ವಂದಿಸಕೂಡದು. ಮತ್ತು ನಿನ್ನ ಹೆಂಡಿರು ಮಕ್ಕಳನ್ನು ಕರೆತಂದು ನಮಗೆ ಭೇಟಿ ಮಾಡಿಸಬೇಕು ಎಂದು ಆಜ್ಞೆ ಕೊಟ್ಟರು. ನಂತರ ಶ್ರೀಗಳು ಮಠಕ್ಕೆ ಹೊರಟರು. ನಾಮಧಾರಕನೇ, ಗುರುಗಳ ಆಜ್ಞೆ ಪಡೆದುಕೊಂಡ ನಿಮ್ಮ ಪೂರ್ವಜನಾದ ಸಾಯಂದೇವನು ತನ್ನ ಊರಿಗೆ ಹೋದನು. ಮತ್ತು ಭಾದ್ರಪದ ಶುಕ್ಲ ಚತುರ್ದಶಿಯ ದಿವಸ ತನ್ನ ಹೆಂಡತಿ ಮಕ್ಕಳು ಸಮೇತವಾಗಿ ಮರಳಿ ಶ್ರೀ ಗುರುಗಳ ದರ್ಶನಕ್ಕೆ ಬಂದನು. ಸಾಯಂದೇವನು ದಿಂಡರಿಕೆ ಉರುಳುತ್ತ ಏಕೋಭಾವದಿಂದ ಗುರುಗಳ ಚರಣಕ್ಕೆ ನಮಸ್ಕರಿಸಿದನು. ಮತ್ತು ಗುರುಗಳೆದುರು ಕರಜೋಡಿಸಿಕೊಂಡು ನಿಂತು ಪರಿಪರಿಯಿಂದ ಸ್ತೋತ್ರ ಮಾಡಿದನು. ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ದೈನ್ಯಂಚ ಹರೇಚ್ ಶ್ರೀ ಗುರುದರ್ಶನಂ. ಗಂಗಾ ಸ್ನಾನವು ಪಾಪವನ್ನು ಕಳೆಯುವುದು, ಚಂದ್ರನ ತಾಪವನ್ನು ಕಳೆಯುವನು, ಕಲ್ಪವೃಕ್ಷವು ದಾರಿದ್ರ್ಯವನ್ನು ಕಳೆಯುವುದು. ಆದರೆ ಗುರು ಚರಣ ದರ್ಶನವಾದರೆ ಪಾಪ ದಾರಿದ್ರ್ಯಗಳೆಲ್ಲವೂ ಒಂದೇ ಕಾಲಕ್ಕೆ ನಾಶವಾಗುವು. ಗುರು ದರ್ಶನದಿಂದ ಚತುರ್ವಿಧ ಪುರುಷಾರ್ಥಗಳು ಲಭ್ಯವಾಗುವು ಎಂದು ಅನೇಕ ಉಪಮಾನಗಳನ್ನು ಕೊಟ್ಟು ಗುರುಸ್ತೋತ್ರ ಮಾಡಿದನು. ಕನ್ನಡ ಭಾಷೆಯಲ್ಲಿ ಹಲವಾರು ರಾಗಗಳಿಂದ ಪದ್ಯವನ್ನು ಸಹ ಹಾಡಿದನು. ಈ ರೀತಿಯಾಗಿ ಗುರುಲೀಲೆಯನ್ನು ಹಾಡಿ ಹೊಗಳಿದನು. ಆಗ ಗುರುಗಳು ಸಂಪ್ರೀತರಾಗಿ ಆ ಭಕ್ತನ ಕುಟುಂಬದವರೆಲ್ಲರಿಗೂ ತಮ್ಮ ಹತ್ತಿರ ಕುಳಿತುಕೊಳ್ಳೋದಕ್ಕೆ ಆಜ್ಞೆ ಮಾಡಿದರು. ಸಾಯಂದೇವನ ಹೆಂಡತಿ ಮಕ್ಕಳೆಲ್ಲರೂ ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಕುಳಿತುಕೊಂಡರು. ಗುರುಗಳು ಅತೀ ಆತ್ಮೀಯತೆ ಅಂತಃಕರಣಗಳಿಂದ ನಿನ್ನ ಪೂರ್ವಜನ ಯೋಗಕ್ಷೇಮವನ್ನು ಗುರುಗೃಹ ವಾರ್ತೆಯನ್ನು ವಿಚಾರಿಸಿದನು. ಸಾಯಂದೇವನು ಒಳ್ಳೆ ಮನೋಹರನಾಗಿ ತನ್ನ ಗೃಹ ಚರಿತ್ರೆಯನ್ನೆಲ್ಲ ಗುರುಗಳೆದುರು ವಿವರಿಸಿದನು. ತನ್ನ 2 ಮಕ್ಕಳನ್ನು ಗುರುಚರಣಗಳ ಮೇಲೆ ಹಾಕಿ ನಮಸ್ಕರಿಸಿದನು. ಆತನ ಹಿರಿಯ ಮಗನ ಹೆಸರು ನಾಗನಾಥ. ಆತನ ಮೇಲೆ ಗುರುಗಳ ಪ್ರೀತಿ ಬಹಳ. ಅವರು ಪ್ರೀತಿಯಿಂದ ನಾಗನಾಥನ ತಲೆಯ ಮೇಲೆ ಕೈಯಾಡಿಸುತ್ತಾ, ಈತನು ಪೂರ್ಣಾಯುಷ್ಯವಂತನು, ಭಾಗ್ಯವಂತನೂ ಸಂತಾನವಂತನೂ ಆಗುವನಲ್ಲದೆ ಮುಂದೆ ಈತನೇ ನಮ್ಮ ಭಕ್ತನಾಗಿ ಸೇವೆ ಸಲ್ಲಿಸುತ್ತಾನೆ ಎಂದು ನುಡಿದರು. ಅದನ್ನು ಕೇಳಿ ಆ ದಂಪತಿಗಳಿಗೆ ಅತ್ಯಾನಂದವಾಯಿತು. ಗುರುಗಳು ಸಾಯಂದೇವನಿಗೆ, ಇನ್ನು ಮೇಲೆ ನೀನು ಮ್ಲೇಂಛರಿಗೆ ವಂದಿಸಕೂಡದು ಎಂದು, ನೀನು ಮ್ಲೇಂಛರ ಸೇವೆ ಮಾಡುವಿ, ಅಂದೇ ನಿನ್ನ ಜೀವಕ್ಕೆ ಹಾನಿ ಉಂಟಾಗುವುದು ಎಂದು ತಿಳಿಸಿ ಆ ಕುಟುಂಬದವರಿಗೆಲ್ಲ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬರಲು ಅಪ್ಪಣೆ ಕೊಟ್ಟರು. ಸಾಯಂದೇವನು ಹೆಂಡಿರು ಮಕ್ಕಳೊಂದಿಗೆ ಸಂಗಮಕ್ಕೆ ಹೋಗಿ ಭಕ್ತಿಯಿಂದ ಸ್ನಾನ ಮಾಡಿದನು. ನಂತರ ವಿಧಿಪೂರ್ವಕವಾಗಿ ಅಶ್ವತ್ಥ ವೃಕ್ಷವನ್ನು ಪೂಜಿಸಿಕೊಂಡು ಮಠಕ್ಕೆ ಬಂದನು. ಗುರುಗಳಿಗೆ ಆ ಬ್ರಾಹ್ಮಣನಿಗೆ, ಸಾಯಂದೇವ, ಇಂದು ಅನಂತ ಚತುರ್ದಶಿಯ ವ್ರತವಿದೆ, ಅದಕ್ಕಾಗಿ ಎಲ್ಲ ಬ್ರಾಹ್ಮಣರನ್ನು ಕೂಡಿಕೊಂಡು ನೀನು ಅನಂತನನ್ನು ಪೂಜಿಸು ಎಂದು ಹೇಳಿದರು. ಆಗ ಸಾಯಂದೇವನು ಗುರುಗಳಿಗೆ ವಂದಿಸಿ ನಮಸ್ಕರಿಸಿ, ಸ್ವಾಮಿ, ನಮ್ಮ ಅನಂತನು ನೀನೇ ಆಗಿರುವೆ, ನಿನ್ನ ಚರಣ ಸೇವೆಯೇ ನಮ್ಮ ಅನಂತನ ವ್ರತವಾಗಿದೆ ಎಂದು ನುಡಿಯಲು ಶ್ರೀ ಗುರುಗಳು ನಸುನಕ್ಕು ಆತನಿಗೆ ಹೀಗೆ ಹೇಳತೊಡಗಿದರು. ಸಾಯಂದೇವ, ನಿನಗೆ ಅನಂತನ ಕಥೆಯನ್ನು ನಾವೇ ಹೇಳುತ್ತೇವೆ, ಲಕ್ಷ್ಯಗೊಟ್ಟು ಕೇಳು. ಮೊದಲು
ಕೌಂಡಿಣ್ಯನೆಂಬ ಋಷೀಶ್ವರನು ಈ ಅನಂತನ ವ್ರತವನ್ನು ಆಚರಿಸಿದನು ಎಂದು ಹೇಳಿದರು. ಆಗ ಸಾಯಂದೇವನು ಗುರುಮುಖದಿಂದ ವ್ರತಾಚರಣೆಯನ್ನು ಕೇಳುವ ಕುತೂಹಲದಿಂದ ಭಗವನ್ ಈ ವ್ರತವನ್ನು ಹೇಗೆ ಆಚರಿಸಬೇಕು, ಯಾವಾಗ ಆಚರಿಸಬೇಕು, ಮೊದಲು ಈ ವ್ರತಾಚರಣೆಯಿಂದ ಯಾರಿಗೆ ಏನು ಫಲ ದೊರೆಯಿತು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳಲು ಗುರುಗಳು ಆತನಿಗೆ ಪ್ರೀತಿಯಿಂದ ಅನಂತನ ಕಥೆಯನ್ನು ಹೇಳತೊಡಗಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದ ನಮ್ಮೆಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 42ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯಲ್ಲಿ 43ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ಸಿದ್ಧಮುನಿ ನಾಮಧಾರಕನಿಗೆ ಮತ್ತೆ ಹೇಳತೊಡಗಿದನು. ನಾಮಧಾರಕ, ಶ್ರೀ ಗುರುಗಳು ನಿಮ್ಮ ಪೂರ್ವಜನಾದ ಸಾಯಂದೇವನಿಗೆ ಅನಂತನ ಕಥೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ಸಾಯಂದೇವ, ಪೂರ್ವಕಾಲದಲ್ಲಿ ಅನಂತನ ವ್ರತವನ್ನು ಬಹಳಷ್ಟು ಜನ ಆಚರಿಸುತ್ತಿದ್ದರು. ಪಾಂಡುಪುತ್ರನಾದ ಧರ್ಮರಾಜನು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿ ದ್ಯೂತದಲ್ಲಿ ಕಳೆದು ಹೋಗಿದ್ದ ತನ್ನ ರಾಜ್ಯವನ್ನು ಮರಳಿ ಸಂಪಾದಿಸಿಕೊಂಡನು. ಪಾಂಡವರು ರಾಜ್ಯ ಕಳೆದುಕೊಂಡು ವನವಾಸದಲ್ಲಿರುವಾಗ ಬಹಳೇ ಕಷ್ಟಪಟ್ಟರು. ಧರ್ಮರಾಯನು ಸದಾ ವ್ಯಾಕುಲ ಚಿತ್ತನಾಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದನು. ಇಂಥ ಸ್ಥಿತಿಯಲ್ಲಿಯೂ ಕೌರವರು ಅವರಿಗೆ ತೊಂದರೆ ಕೊಡುವುದನ್ನು ಬಿಡಲಿಲ್ಲ. ಪಾಂಡವರ ಸತ್ವಹರಣ ಮಾಡುವುದಕ್ಕಾಗಿ ದುರ್ಯೋಧನನು ಬುದ್ಧಿಪೂರ್ವಕವಾಗಿಯೇ ದುರ್ವಾಸ ಮುನಿಗಳನ್ನು ಆ ವೇಳೆಯಲ್ಲಿ ಪಾಂಡವರ ಆಶ್ರಮಕ್ಕೆ ಅತಿಥಿಯಾಗಿ ಕಳಿಸಿ ಕುಚೇಷ್ಟೆ ಮಾಡಲು ಹವಣಿಸಿದನು. ಆದರೆ ಶ್ರೀಕೃಷ್ಣನ ಧ್ಯಾನ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದು ಪಾಂಡವರು ಆ ಕುತ್ತದಿಂದ ಪಾರಾದರು. ಭಕ್ತವತ್ಸಲನಾದ ಶ್ರೀಹರಿಯು ಅವರಲ್ಲಿ ಇದ್ದಲ್ಲಿಗೆ ಸ್ವತಃ ಹುಡುಕಿಕೊಂಡು ಬರುತ್ತಿದ್ದನು. ಒಂದು ಸಲ ಹೀಗೆಯೇ ಶ್ರೀಕೃಷ್ಣನು ಪಾಂಡವರ ವಾಸಸ್ಥಾನಕ್ಕೆ ಬಂದಾಗ ಧರ್ಮರಾಯನೇ ಮೊದಲಾದ ಪಾಂಡವರೆಲ್ಲರೂ ಆತನಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು. ಯುಧಿಷ್ಠಿರನು ಶ್ರೀಹರಿಯನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನಿತ್ತು ಭಕ್ತಿಯಿಂದ ಪಾದಪೂಜೆ ಮಾಡಿದನು. ಮತ್ತು ತಮ್ಮ ಕಷ್ಟಗಳನ್ನೆಲ್ಲ ಪರಮಾತ್ಮನಲ್ಲಿ ತೋಡಿಕೊಂಡು ಅವುಗಳ ನಿವಾರಣೆಗಾಗಿ ಯಾವುದಾದರೊಂದು ಉಪಾಯವಿದ್ದರೆ ತಿಳಿಸುವ ಕೃಪೆ ಮಾಡಬೇಕೆಂದು ದಯಾಘನನಾದ ಶ್ರೀಹರಿಯಲ್ಲಿ ಪ್ರಾರ್ಥಿಸಿಕೊಂಡನು. ದ್ರೌಪದಿ ಸಹಿತರಾದ ಪಂಚಪಾಂಡವರು ಅನನ್ಯ ಭಕ್ತಿಯಿಂದ ಆತನಲ್ಲಿ ಮೊರೆಯಿಟ್ಟು ಕೇಳಿಕೊಳ್ಳಲಾಗಿ ಶ್ರೀಕೃಷ್ಣನು ಅವರಿಗೆ ಅನಂತನ ವ್ರತದ ವಿಧಾನವನ್ನು ಬೋಧಿಸಿದನು. ಅದು ಹೇಗೆಂದರೆ, ಪಾಂಡುನಂದನರೇ, ಅನಂತ ವ್ರತವೆಂಬ ಹೆಸರಿನ ಒಂದು ಶ್ರೇಷ್ಠವಾದ ವ್ರತವಿದೆ. ಅದನ್ನು ಆಚರಿಸುವುದರಿಂದ ನಿಮ್ಮ ಸರ್ವ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ನಿಮ್ಮ ರಾಜ್ಯವು ನಿಮಗೆ ಬಹು ಬೇಗನೆ ಲಭ್ಯವಾಗುವುದೆಂಬುದರಲ್ಲಿ ಸಂದೇಹವಿಲ್ಲ. ಧರ್ಮರಾಜ, ಅನಂತನೆಂದರೆ ಬೇರಾರೂ ಅಲ್ಲ, ಸರ್ವವ್ಯಾಪಿಯಾದ ನಾನೇ ಅನಂತನಾಗಿರುವೆನು. ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ನಾರಾಯಣನೆನಿಸಿದ ನಾನು ವಾಸುದೇವನ ಹೊಟ್ಟೆಯಿಂದ ಕೃಷ್ಣನಾಗಿ ಅವತಾರ ಮಾಡಿದೆನು. ನಾನೇ ಅನಂತನಾಗಿರುವೆನೆಂಬುದರಲ್ಲಿ ನೀವು ಸಂಶಯ ತಳೆಯಕೂಡದು. ತ್ರಿಮೂರ್ತಿಗಳು, ಸೂರ್ಯ, ಚಂದ್ರರು, 14 ಲೋಕಗಳು, ಅಷ್ಟವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಸಪ್ತ ಸಮುದ್ರ, ಸಪ್ತರ್ಷಿ, ನದಿ, ಪರ್ವತ ಎಲ್ಲವೂ ನಾನೇ ಆಗಿರುವೆನು. ಅಲ್ಲದೆ ಭೂಮಿಯ ಮೇಲೆ ಸಕಲ ಸಸ್ಯಗಳು, ಆಗಸದಲ್ಲಿಯ ನಕ್ಷತ್ರಗಳು, ಸಪ್ತ ಪಾತಾಳಗಳು, ಭೂರ್ಭುವಾದಿ ಸಪ್ತ ಲೋಕಗಳು, ಅಣುರೇಣು ತೃಣಕಾಷ್ಟಗಳಲ್ಲಿಯೂ ನಾನು ಅನಂತನಾಗಿ ವ್ಯಾಪಿಸಿರುವೆನು. ಯುಧಿಷ್ಠಿರನೇ, ಇದರಲ್ಲಿ ನೀನು ಎಳ್ಳಷ್ಟು ಸಂಶಯ ತಳೆಯದೆ ಅನಂತನೆಂಬ ನಾಮದಿಂದ ನನ್ನನ್ನು ವಿಧಿಪೂರ್ವಕವಾಗಿ ಪೂಜೆ ಮಾಡು. ನಿಮ್ಮ ಕಷ್ಟಗಳೆಲ್ಲವೂ ತತ್ಕಾಲದಲ್ಲಿಯೇ ನಾಶವಾಗುವು ಎಂದು ಶ್ರೀಕೃಷ್ಣನ ಉಪದೇಶ ಮಾಡಲಾಗಿ ಅದಕ್ಕೆ ಧರ್ಮರಾಯನ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ ಜಗದೋದ್ಧಾರಕ, ಈ ವ್ರತದ ವಿಧಾನವು ಹೇಗೆ, ದಾನವಾವುದು ಯಾವ ಪ್ರಕಾರವಾಗಿ ಅನಂತನನ್ನು ಪೂಜಿಸಬೇಕು, ಯಾವ ದಿನದಲ್ಲಿ ಈ ವ್ರತವನ್ನು ಆಚರಿಸಬೇಕು ಮತ್ತು ಪೂರ್ವದಲ್ಲಿ ಯಾರಾದರೂ ಈ ವ್ರತವನ್ನು ಮಾಡಿದ್ದರು ಹೇಗೆ ಎಂಬುದನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಆಗ ಕೃಷ್ಣನು ಧರ್ಮರಾಯನನ್ನು ಕುರಿತು, ಧರ್ಮರಾಯ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯು ಈ ವ್ರತದ ತಿಥಿಯಾಗಿದೆ. ಈ ದಿನ ಅನಂತನನ್ನು ಭಕ್ತಿಯಿಂದ ಪೂಜಿಸುವವರ ಮನೋರಥಗಳೆಲ್ಲವೂ ನಿಶ್ಚಯವಾಗಿ ಪೂರೈಸುವು. ಪೂರ್ವಕಾಲದಲ್ಲಿ ಅಂದರೆ ಕೃತಯುಗದಲ್ಲಿ ಸುಮಂತನೆಂಬ ಹೆಸರಿನ ವಸಿಷ್ಠ ಗೋತ್ರದ ಒಬ್ಬ ಬ್ರಾಹ್ಮಣನಿದ್ದನು. ಭೃಗುಮುನಿಯ ಮಗಳಾದ ದೀಕ್ಷಾ ಎಂಬುವಳು ಆತನ ಧರ್ಮಪತ್ನಿಯಾಗಿದ್ದಳು. ಆ ಪತಿವ್ರತೆಯ ಉದರದಿಂದ ಒಂದು ಹೆಣ್ಣು ಕೂಸು ಹುಟ್ಟಿತು. ಆ ಸುಲಕ್ಷಣವುಳ್ಳ ಕನ್ಯೆಗೆ ತಾಯಿ ತಂದೆಗಳು ಪ್ರೀತಿಯಿಂದ ಸುಶೀಲೆ ಎಂಬ ಹೆಸರಿಟ್ಟರು. ಮುಂದೆ ಕೆಲ ದಿನಗಳ ನಂತರ ಸುಮಂತನ ಪತ್ನಿಯು ಮರಣ ಹೊಂದಿದಳು.
ಅದರಿಂದಾಗಿ ಆತನ ಅನ್ಹಿಕಾದಿ ನಿತ್ಯ ಕರ್ಮಗಳಿಗೆ ತೊಂದರೆಯಾಗುತ್ತಿತ್ತು. ಅದರಿಂದ ಆತನು ನಿರುಪಾಯನಾಗಿ ಕರ್ಕಶ ಎಂಬುವಳನ್ನು ಮದುವೆ ಮಾಡಿಕೊಂಡನು. ಕರ್ಕಶೆಯು ಹೆಸರಿಗೆ ತಕ್ಕಂತೆ ಕರ್ಕಶೆಯು ದುಷ್ಟಳು ಆಗಿದ್ದಳು. ನಿತ್ಯವೂ ಅವಳು ಗಂಡನೊಂದಿಗೆ ವ್ಯಾಜ್ಯ ಮಾಡುತ್ತಲೇ ಇರುತ್ತಿದ್ದಳು. ಅಷ್ಟರಲ್ಲಿ ಮಗಳಾದ ಸುಶೀಲೆಯು ಉಪವರಳಾದಳು. ನಿತ್ಯ ನಡೆಯುತ್ತಿದ್ದ ಗೃಹ ಕಲಹವು ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿ ಎಂಬ ಉದ್ದೇಶದಿಂದ ಸುಮಂತನ ಯೋಗ್ಯ ವರನನ್ನು ಹುಡುಕಿ ಕೌಂಡಿನ್ಯನೆಂಬ ಹೆಸರನ್ನು ಓರ್ವ ಬ್ರಾಹ್ಮಣನಿಗೆ ಸುಶೀಲೆಯನ್ನು ಕನ್ಯಾದಾನ ಮಾಡಿಕೊಟ್ಟನು. ಸುಶೀಲೆಯ ವಿವಾಹವಾಯಿತು. ಆಷಾಢ ಶ್ರಾವಣ 2 ಮಾಸಗಳನ್ನು ನವದಂಪತಿಗಳ ಮಾವನಾದ ಸುಮಂತನ ಮನೆಯಲ್ಲಿಯೇ ಕಳೆದರು. ಆದರೆ ಅಷ್ಟರಲ್ಲಿಯೇ ಕರ್ಕಶೆಯ ಮಲಮಾತ್ಸರ್ಯವು ಹೆಚ್ಚಾಯಿತು. ನಿತ್ಯವೂ ಮಗಳೊಂದಿಗೆ ಕಲಹವಾಡತೊಡಗಿದಳು. ಕೌಂಡಿನ್ಯನಿಗೆ ತನ್ನ ಅಳಿಯ ಸ್ವಭಾವದ ಬಗ್ಗೆ ತುಂಬಾ ಬೇಸರವಾಯಿತು. ಆತನು ತನ್ನ ಮಾವನಾದ ಸುಮಂತನನ್ನು ಕುರಿತು, ಮಾಮ, ನಾನಿನ್ನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಹೋಗುವೆನೆ. ಯಾಕೆಂದರೆ ಒಂದೇ ಮನೆಯಲ್ಲಿ 2 ತಪಸ್ವಿಗಳು ಕೂಡಿ ಇರಬಾರದು ಎಂದು ವಿನಯವಾಗಿಯೇ ಹೇಳಿದನು. ಅದಕ್ಕೆ ಸುಮಂತನು, ಸರಿ, ಹಾಗಿದ್ದರೆ ನೀವಿಬ್ಬರು ಭಾದ್ರಪದ ಶುದ್ಧ ತ್ರಯೋದಶಿವರೆಗೆ ನಮ್ಮ ಮನೆಯಲ್ಲಿದ್ದು ನಂತರ ಬೇಕಾದಾಗ ಹೊರಡಬಹುದು ಎಂದು ತನ್ನ ಸಮ್ಮತಿಯನ್ನು ಸೂಚಿಸಿದನು. ಕೌಂಡಿನ್ಯನು ಅನಿವಾರ್ಯವಾಗಿ ಅಲ್ಲಿವರೆಗೂ ಮಾವನ ಮನೆಯಲ್ಲಿಯೇ ಉಳಿಯಬೇಕಾಯಿತು. ಸರಿ, ಕೆಲ ದಿನಗಳಲ್ಲಿಯೇ ಭಾದ್ರಪದ ತ್ರಯೋದಶಿಯು ಬಂದಿತು. ಕೌಂಡಿನ್ಯನು ಹೆಂಡತಿಯನ್ನು ಕರೆದುಕೊಂಡು ಹೊರಟು ನಿಂತನು. ಸುಮಂತನು ತನ್ನ ಹೆಂಡತಿಯನ್ನು ಕರೆದು, ಮಗಳು ಗಂಡನ ಮನೆಗೆ ಹೋಗುತ್ತಿರುವಳು, ಅವಳಿಗೂ ಅಳಿಯನಿಗೂ ಒಂದು ಅಕ್ಕಿ ಗೋಧಿಗಳ ಪಕ್ವಾನ್ನದ ಊಟದ ಸಮಾರಂಭವನ್ನು ಕೊಟ್ಟು ಅವಳಿಗೆ ಉಡಿ ತುಂಬಿಸಿ ಕಳಿಸಿಕೊಡಬೇಕು ಎಂದು ಹೇಳಿದನು. ಗಂಡನ ಬಾಯಿಂದ ಎಷ್ಟು ಮಾತು ಬರುತ್ತಲೇ ಅವಳು ತಕ್ಷಣವೇ ಮನೆಯೊಳಗೆ ಹೋಗಿ ಬಾಗಿಲಿನ ಚಿಲುಕವನ್ನು ಒಳಗಿನಿಂದ ಹಾಕಿಕೊಂಡಳು. ಬಾಗಿಲು ತೆರೆಯಲು ಸಾಧ್ಯವಾಗಲಾರದಂತೆ ಬಾಗಿಲಿಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ತಂದು ಆನೆಸಿಟ್ಟಳು. ಸುಮಂತನ ಒಳಗೆ ಬಾಗಿಲು ತೆಗೆಯಲು ಪರಿಪರಿಯಾಗಿ ವಿನಂತಿಸಿಕೊಂಡನು. ಆದರೂ ಪ್ರಯೋಜನವಾಗಲಿಲ್ಲ. ಮಗಳಾದ ಸುಶೀಲಿಗೆ ತಂದೆಯ ಸ್ಥಿತಿ ಕಂಡು ಬಹಳ ದುಃಖವೆನಿಸಿತು. ಅವಳು ಕಣ್ಣೀರು ದುರೆಸುತ್ತಾ, ಅಪ್ಪ, ಸುಮ್ಮನೆ ನಮಗಾಗಿ ನೀವೇಕೆ ಕೊರಗುವಿರಿ, ನಾವು ಹಾಗೆಯೇ ಹೋಗುವೆವೆಂದು ನುಡಿದಳು. ಸುಮಂತನ ಏನು ಮಾಡಬೇಕೆಂಬುದು ತೋಚದ ಅಡಿಗೆ ಮನೆಗೆ ಹೋದನು. ಅಲ್ಲಿ ಒಂದು ಗಡಿಗೆಯಲ್ಲಿ ಗೋಧಿಯ ತೌಡನ್ನು ತುಂಬಿ ಇಡಲಾಗಿತ್ತು. ಅದನ್ನೇ ಮಗಳ ಉಡಿಗೆ ತುಂಬಿ ಅವರಿಬ್ಬರನ್ನು ಬೀಳ್ಕೊಟ್ಟು ಕಳುಹಿಸಿದನು. ಅವರಿಬ್ಬರು ಬಂಡಿಯನ್ನೇರಿ ಹೊರಟರು. ಬಂಡಿಯು ಮುಂದೆ ಸಾಗುತ್ತಿರಲು ಮಧ್ಯಾಹ್ನ ಸಮಯವು ಬಂದೊದಗಿತು. ಆ ದಂಪತಿಗಳು ಕುಳಿತು ಬಂಡಿಯು ಒಂದು ನದಿ ತೀರದಲ್ಲಿ ತಲುಪಿತು. ಕುಳಿತ ಬಂಡಿಯು ಒಂದು ನದಿ ತೀರಕ್ಕೆ ಬಂದು ತಲುಪಿತು. ಕೌಂಡಿನ್ಯನು ಬಂಡಿಯನ್ನು ಅಲ್ಲೇ ನಿಲ್ಲಿಸಿ ಅನುಷ್ಠಾನಗಳನ್ನು ತೀರಿಸಿಕೊಳ್ಳುವುದಾಗಿ ನದಿಯಲ್ಲಿ ಇಳಿದನು. ಸುಶೀಲೆಯು ಅಲ್ಲಲ್ಲೇ ಅಡ್ಡಾಡುತ್ತಿರುವ ನವಿಲು ತೀರ್ಥದಲ್ಲಿ ಬಂದು ಸುಂದರವಾದ ವನವನ್ನು ನೋಡಿದಳು. ಅಲ್ಲಿ ಕೆಲ ಜನ ಸುಮಂಗಲಿಯರು ಕೂಡಿಕೊಂಡು ಅನಂತನ ಪೂಜಾ ವ್ರತವನ್ನು ಆಚರಿಸತೊಡಗಿದ್ದರು. ಸುಶೀಲೆಯು ಕುತೂಹಲದಿಂದ ಅಲ್ಲಿ ಹೋಗಿ ಪೂಜೆ ನೋಡಿದಳು. ನಂತರ ಆ ಸುಮಂಗಲಿಯರನ್ನು ಕುರಿತು, ಇದು ಯಾವ ವ್ರತ, ಅದರಿಂದ ಲಭ್ಯವೇನು, ಫಲವೇನು ಎಂದು ಮುಂತಾಗಿ ಪ್ರಶ್ನೆ ಮಾಡಿದಳು. ಅದಕ್ಕೆ ಆ ನಾರಿಯರು, ನಾವು ಅನಂತನ ವ್ರತವನ್ನು ಆಚರಿಸುತ್ತಿದ್ದೇವೆ. ಈ ವ್ರತವನ್ನು ಮಾಡುವುದರಿಂದ ಎಲ್ಲ ಬಗೆಯ ಬಯಕೆಗಳು ಪೂರ್ಣವಾಗುವು ಎಂದು ನುಡಿದಳು. ಸುಶೀಲೆಯು ಆ ಸ್ತ್ರೀಯರಿಗೆ ಅನಂತನ ವ್ರತದ ವಿಧಾನವನ್ನು ತನಗೂ ವಿಸ್ತರಿಸಿ ಹೇಳುವ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಅವರು ಅವಳನ್ನು ಕೂಡಿರಿಸಿಕೊಂಡು ತಂಗಿ, ಈ ವ್ರತವನ್ನು ಭಾದ್ರಪದ ಶುದ್ಧ ಚತುರ್ದಶಿ ದಿವಸ ಮಾಡಬೇಕು. ಅದಕ್ಕೆ ಅನಂತನ ಚತುರ್ದಶಿ ಎಂದೇ ಹೆಸರಿದೆ. ಈ ದಿವಸ ಕೆಂಪು ರೇಷ್ಮೆ ದಾರವನ್ನು ತಕ್ಕೊಂಡು ಅದಕ್ಕೆ ಸಾಲಾಗಿ 14 ಗಂಟುಗಳನ್ನು ಹಾಕಬೇಕು. ನಂತರ ಅದನ್ನು ತಕ್ಕೊಂಡು ನದಿಗೆ ಬಂದು ಸ್ನಾನ ಮಾಡಬೇಕು. 2 ಹೊಸ ಕುಂಭಗಳನ್ನು ತಕ್ಕೊಂಡು ಅವುಗಳಲ್ಲಿ ನೀರು ತುಂಬಿ ಅವು ಗಂಗಾ ಯಮುನರೆಂದು ಭಾವಿಸಬೇಕು. ಅವುಗಳಿಗೆ ವಸ್ತ್ರಾಲಂಕಾರ ಮಾಡಿ ಅರಿಶಿನ ಕುಂಕುಮ ಹಚ್ಚಬೇಕು. ಪಂಚಪಲ್ಲವಗಳನ್ನು ಆ ಕಲಶಗಳನ್ನು ಮೇಲಿಟ್ಟು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಆ ನಂತರ ದರ್ಬೆಯಿಂದ ಮಾಡಿದ ಶೇಷ ಮತ್ತು ಶೇಷನ ಪತ್ನಿ ಅನಂತಿಯರನ್ನು ಪೂಜಿಸಿ ಆರತಿ ಬೆಳಗಬೇಕು. ಕಲಶಗಳ ಮುಂದೆ ಪಂಚವರ್ಣಯುಕ್ತ ರಂಗವಲ್ಲಿಯಿಂದ ಶಂಖ, ಪದ್ಮ ಮುಂತಾದ ರಂಗವಲ್ಲಿಯ ಸುಳುಬುಗಳನ್ನು ಹಾಕಬೇಕು. 2 ಕುಂಭಗಳ ಮೇಲೆ ಹೊಸ ವಸ್ತ್ರಗಳನ್ನು ಹಾಕಿರಬೇಕು. ಶೇಷಶಾಯಿ ಎಂಬ ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು. ಬ್ರಾಹ್ಮಣ ಮುಖದಿಂದ ಓಂ ನಮೋ ಭಗವತೆ ಎಂಬ ಮಂತ್ರ ನುಡಿಸಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಅನಂತ ಗುಣರತ್ನಾಯ ಎಂಬ ಮಂತ್ರ ಉಚ್ಚರಿಸಿ ಹೊಸ ದಾರಗಳನ್ನು ಕಲಶದಲ್ಲಿಡಬೇಕು. ಅಥೋ ದೇವ ಮಂತ್ರ ನುಡಿಸಿ ಪುರುಷ ಸೂಕ್ತದಿಂದ ಪೂಜಿಸಬೇಕು. ನಂತರ ದಾರವನ್ನು ಪೂಜಿಸಿ ಸಂಸಾರ ಘವರೇತಿ ಮಂತ್ರದಿಂದ ಅದನ್ನು ಬಲಗೈಯಲ್ಲಿ ಕಟ್ಟಿಕೊಳ್ಳಬೇಕು. ನಮಸ್ತೆ ವಾಸುದೇವ ಎಂಬ ಮಂತ್ರದಿಂದ ಹಳೆಯ ಹೋದ ವರ್ಷದ ದಾರವನ್ನು ಬೆಚ್ಚಿಡಬೇಕು. ದಾತಾಚ ವಿಷ್ಣು ಭಗವಾನ್ ಎಂದೆನ್ನುತ್ತ ಗೋಧಿ ಮತ್ತು ತುಪ್ಪಗಳನ್ನು ಬಾಗಿನ ಕೊಡಬೇಕು. ಅವುಗಳೊಂದಿಗೆ ಬೆಲ್ಲ ಮತ್ತು ಫಲಗಳನ್ನು ಕೊಡಬೇಕು. ದಕ್ಷಿಣೆ ತಾಂಬೂಲ ಸಮೇತವಾಗಿ ಕರೆದ ಪದಾರ್ಥಗಳನ್ನು, ಪಾಯಸವನ್ನು ಅನಂತನಿಗೆ ನಿವೇದಿಸಿ ಅದರಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ಕೊಡಬೇಕು, ಅರ್ಧ ಭಾಗವನ್ನು ತಾನು ತಿನ್ನಬೇಕು. ಹೀಗೆ 14 ವರ್ಷಗಳವರೆಗೆ ಈ ವ್ರತವನ್ನು ಆಚರಿಸಿ ಅನಂತರ ಉದ್ಯಾಪನೆ ಮಾಡಬೇಕು. 14 ಕೊಡಗಳನ್ನು ದಾನವಾಗಿ ಕೊಡಬೇಕು. ನಂತರ ಬ್ರಾಹ್ಮಣರಿಗೆ ಭಕ್ತಿಯಿಂದ ಊಟ ಮಾಡಿಸಬೇಕು. ಹೀಗೆ ಮಾಡುವುದರಿಂದ ಮನಸ್ಸಿನ ಇಷ್ಟಾರ್ಥಗಳೆಲ್ಲವೂ ತಕ್ಷಣವೇ ಪೂರ್ಣಗೊಳ್ಳುವುವು. ಇಂದು ಅನಾಯಾಸವಾಗಿ ಚತುರ್ದಶಿ ಇದೆ. ನೀನು ನಮ್ಮೊಂದಿಗೆ ಅನಂತನ ವ್ರತವನ್ನು ಆಚರಿಸು ಎಂದು ನುಡಿದು ಎಲ್ಲರೂ ಕೂಡಿ ಅವಳಿಗೆ ಅನಂತನ ದಾರವನ್ನು ಉಳಿದೆಲ್ಲ
ಸಲಕರಣೆಗಳನ್ನು ಸರಿಪಡಿಸಿಕೊಟ್ಟರು. ದಾರಕ್ಕೆ 14 ಗಂಟುಗಳನ್ನು ಹಾಕಿಸಿ ತಮ್ಮೊಂದಿಗೆ ಕರೆದುಕೊಂಡು ಸುಶೀಲೆಯಿಂದ ಅನಂತನ ವ್ರತವನ್ನು ಮಾಡಿಸಿದರು. ಸುಶೀಲೆಯು ಹತ್ತಿರವಿದ್ದ ಗೋಧಿಯ ತೌಡನ್ನೇ ಅವಳು ಸವಿ ಮಾತುಗಳಿಂದ ಅರ್ಧ ಭಾಗ ಮಾಡಿ ಬಾಗಿನವೆಂದು ಕೊಟ್ಟು ಅನಂತನ ದಾರ ಕಟ್ಟಿಕೊಂಡು ಆ ಮುತ್ತೈದರಿಂದ ನಿರೂಪ ಪಡೆದು ಬಂಡಿಯ ಹತ್ತಿರ ಬಂದಳು. ಅವಳು ಆ ಮುತ್ತೈದರಿಗೆಲ್ಲ ನಮಸ್ಕರಿಸಿ ಬಂಡಿಯ ಹತ್ತಿರ ಬರುವಷ್ಟರಲ್ಲಿಯೇ ಅವಳ ಪತಿಯ ಸ್ನಾನ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಹೆಂಡತಿ ಹತ್ತಿರ ಬಂದನು. ನಡೆ ನೀರಿ ಹೋಗೋಣ ಎಂದು ಇಬ್ಬರು ಬಂಡಿಯನ್ನೇರಿ ಕುಳಿತರು. ಬಂಡಿಯು ಸ್ವಲ್ಪ ವೇಳೆ ಸಾಗಿದ ನಂತರ ಎದುರಿಗೆ ಅಮರಾವತಿಯನ್ನು ಹೋಲುವ ಸಂಪದ್ಭರಿತ ನಗರವೆಂದು ಗೋಚರಿಸತೊಡಗಿತು. ಪಟ್ಟಣದ ಅಗಸಿಯ ಬಾಗಿಲಿಗೆ ಅವರ ವಾಹನ ಬರುತ್ತಿದ್ದಂತೆಯೇ ಆ ನಗರದ ಪ್ರಮುಖರ ಅನೇಕರು ಬಂದು ಕೌಂಡಿನ್ಯನಿಗೆ ನಮಸ್ಕಾರ ಮಾಡಿದರು. ಹೀಗೆ ವಿನಂತಿಸಿಕೊಂಡರು, ಸ್ವಾಮಿ, ತಾವು ಈ ನಗರದ ಅಧಿಪತಿಗಳು, ತಪೋನಿಧಿಗಳಾದ ತಾವು ಪ್ರಜಾವಾತ್ಸಲ್ಯದಿಂದ ಈ ನಗರವನ್ನು ನಾಳೆ ಎಲ್ಲರನ್ನು ಸಂರಕ್ಷಣೆ ಮಾಡಬೇಕು. ಪ್ರಭುಗಳು ಹೀಗೆ ಬರಬೇಕು ನುಡಿದು ಆದರದಿಂದ ದಾರಿ ತೋರುತ್ತಾ ನಗರವನ್ನು ಪ್ರವೇಶಿಸಿ ರಾಜಮಂದಿರಕ್ಕೆ ಕರೆತಂದರು ಮತ್ತು ಕೌಂಡಿನ್ಯನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ತಮ್ಮ ದೊರೆಯನ್ನಾಗಿ ಮಾಡಿಕೊಂಡರು. ಇಂತು ಕೌಂಡಿನ್ಯನು ಅನಂತನ ಕೃಪೆಯಿಂದ ತನ್ನ ಹೆಂಡತಿಯೊಡನೆ ಬಹಳ ಸುಖದಿಂದ ಅಷ್ಟೈಶ್ವರ್ಯವನ್ನು ಭೋಗಿಸತೊಡಗಿದನು. ಒಂದು ದಿನ ಆ ದಂಪತಿಗಳು ಇರುವರು ಸರಸ ಸಲ್ಲಾಪದಲ್ಲಿರುವಾಗ ಅಕಸ್ಮಾತ್ತಾಗಿ ಸುಶೀಲೆಯು ಕಟ್ಟಿಕೊಂಡಿದ್ದ ಅನಂತನ ದಾರವು ಕೌಂಡಿನ್ಯನ ದೃಷ್ಟಿಗೆ ಬಿತ್ತು. ಮುಂಗೈಗೆ ಇದೇನು ದಾರ ಕಟ್ಟಿಕೊಂಡಿರುವೆ ಎಂದು ಆತನು ಪ್ರಶ್ನೆ ಮಾಡಿದನು. ಅದಕ್ಕೆ ಸುಶೀಲೆಯದು ಅನಂತನ ದಾರವು. ಅನಂತನ ವ್ರತವನ್ನು ನಾನು ಭಕ್ತಿಯಿಂದ ಆಚರಿಸಿ ದಾರ ಕಟ್ಟಿಕೊಂಡಿರುವುದೆಂದಲೇ ನಮಗಿಷ್ಟೆಲ್ಲ ಸೌಭಾಗ್ಯ ಸಿರಿ ಸಂಪತ್ತುಗಳು ದೊರೆತವು. ಇದೆಲ್ಲ ಕೃಪಾನಿಧಿಯಾದ ಆ ಅನಂತನ ಆಶೀರ್ವಾದದ ಫಲ ಎನ್ನುವುದಳು. ಆದರೆ ಸಿರಿ ಮದದಿಂದ ಕೊಬ್ಬಿದ ಕೌಂಡಿನ್ಯನಿಗೆ ಹೆಂಡತಿ ಮಾತಿನಲ್ಲಿ ವಿಶ್ವಾಸ ಹುಟ್ಟಲಿಲ್ಲ. ಆತನು ಕೋಪದಿಂದ ಇದೆಲ್ಲ ಸುಳ್ಳು. ನಾನು ಬಹಳ ಶ್ರಮಪಟ್ಟು ತಪಸ್ಸು ಮಾಡಿದ್ದರಿಂದ ನಮಗೆ ಈ ರಾಜ್ಯವು ಲಭ್ಯವಾಗಿದೆಯೇ ಹೊರತು ನಿನ್ನ ಅನಂತನ ಕೃಪೆಯಿಂದಲ್ಲ. ಎಲ್ಲಿಯ ಅನಂತ, ಏನು ಮಾತು, ಇದೆಲ್ಲ ಬೂಟಾಟಿಕೆಯ ವಿಷಯವಾಗಿದೆ. ಬಹುಶಃ ನೀನು ನನ್ನನ್ನು ವಶದಲ್ಲಿಟ್ಟುಕೊಳ್ಳಲು ಈ ದಾರವನ್ನು ಕಟ್ಟಿಕೊಂಡಿರಬೇಕು. ಇಂಥಕ್ಕೆಲ್ಲ ನಾನು ಆಸ್ಪದ ಕೊಡಲಾರೆಂದು ಕೋಪ ಮಾಡುತ್ತಾ ಅವಳ ಕೈಗೆ ಕಟ್ಟಿದ್ದ ದಾರವನ್ನು ಹರಿದುಕೊಂಡು ಬೆಂಕಿಯಲ್ಲಿ ಚೆಲ್ಲಿದನು. ಸುಶೀಲೆಯ ಅಯ್ಯೋ, ಇದನ್ನೇನು ಮಾಡಿದಿರಿ ಎಂದು ಧಾವಿಸಿ ಹೋಗ ದಾರವನ್ನು ಬೆಂಕಿಯಿಂದ ಹೊರ ತೆಗೆದುಕೊಂಡು ಹಾಲಿನಲ್ಲದ್ದಿ ಬೆಂಕಿಯನ್ನು ನಂದಿಸಿದಳು. ತನ್ನ ದಾರಕ್ಕೆ ಅವಮಾನ ಮಾಡಿದ ಕಾರಣದಿಂದಾಗಿ ಅನಂತನು ಆ ಬ್ರಾಹ್ಮಣನ ಮೇಲೆ ಕ್ಷೋಭೆಗೊಂಡನು. ಮರುಕ್ಷಣದಲ್ಲಿಯೇ ವೈರಿ ರಾಜರ ದಂಡಿನೊಂದಿಗೆ ಆ ನಗರದ ಮೇಲೆ ಏರಿ ಬಂದು ಪಟ್ಟಣವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಕೌಂಡಿನ್ಯನು ಜೀವ ಉಳಿಸಿಕೊಳ್ಳಕ್ಕಾಗಿ ತನ್ನ ಹೆಂಡತಿಯೊಂದಿಗೆ ಕಾಡು ಸೇರಬೇಕಾಯಿತು. ಆತನ ಅಷ್ಟೈಶ್ವರ್ಯವೆಲ್ಲವೂ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಅವನು ಕೇವಲ ದರಿದ್ರ ಬ್ರಾಹ್ಮಣನಾದನು. ಆ ಕೌಂಡಿನ್ಯನಿಗೆ ಜ್ಞಾನೋದಯವಾಯಿತು. ತಾನು ಅನಂತನಿಗೆ ಅವಮಾನ ಮಾಡಿದ್ದರಿಂದಲೇ ಇಷ್ಟೆಲ್ಲ ದುರ್ಗತಿ ಒದಗಿತೆಂದು ಅರ್ಥ ಮಾಡಿಕೊಂಡ ಬ್ರಾಹ್ಮಣನು ತನಗೆ ಅನಂತನು ದರ್ಶನ ಕೊಟ್ಟು ಕ್ಷಮಿಸುವವರೆಗೂ ಅನ್ನಾಹಾರಗಳನ್ನು ಮುಟ್ಟಲಾರೆಂದು ಪ್ರಮಾಣ ಮಾಡಿ ಆತನನ್ನು ಹುಡುಕುತ್ತಾ ಅರಣ್ಯದಲ್ಲಿ ಹೊರಟನು. ದಾರಿಯಲ್ಲಿ ಭೇಟಿಯಾದವರನ್ನೆಲ್ಲ ನೀವು ಅನಂತನನ್ನು ಕಂಡಿದ್ದೀರಾ ಎಂದು ಕೇಳುತ್ತಾ ಭ್ರಮಿಷ್ಠನಂತೆ ಹೊರಟು ಬಿಟ್ಟಿದ್ದನು. ಹೀಗೆ ಆತನು ಹೋಗುತ್ತಿರಲು ದಾರಿಯಲ್ಲಿ ಅವನಿಗೆ ಒಂದು ಫಲಭರಿತವಾದ ಮಾವಿನ ಮರವು ಕಾಣಿಸಿತು. ಅದರ ಹಣ್ಣುಗಳನ್ನು ಯಾವ ಪಶು ಪಕ್ಷಿಗಳೂ ಮುಟ್ಟುತ್ತಿರಲಿಲ್ಲ. ಕೌಂಡಿನ್ಯನು ಆ ಮಾಮರವನ್ನು ನೀನು ಅನಂತನನ್ನು ಕಂಡಿರುವೆಯಾ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಮರ, ಅಯ್ಯ ತಪಸ್ವಿಯೇ, ನಾನಂತೂ ಅನಂತನನ್ನು ಕಂಡಿಲ್ಲ. ಒಂದು ವೇಳೆ ನಿನಗೆ ಆತನ ದರ್ಶನವಾದರೆ ನನ್ನ ಬಗ್ಗೆಯೂ ಸ್ವಲ್ಪ ವಿನಂತಿಸಿಕೋ ಎಂದು ಹೇಳಿತು. ನಂತರ ಮುಂದೆ ಹೋಗಿರಲು ಕರು ಸಮೇತವಾಗಿ ಹುಲ್ಲುಗದ್ದೆಯಲ್ಲಿ ಮೇಯದೇ ನಿಂತಿದ್ದ ಒಂದು ಹಸುವನ್ನು ಕಂಡು ನೀನು ಅನಂತನನ್ನು ಕಂಡಿರುವೆಯಾ ಎಂದು ಅದಕ್ಕೆ ಪ್ರಶ್ನೆ ಮಾಡಿದನು. ಅದಕ್ಕೆ ಆಕಳು ಸ್ವಾಮಿ, ನನಗಂತೂ ಅನಂತನ ದರ್ಶನವಾಗಿಲ್ಲ. ಒಂದು ವೇಳೆ ನಿನಗೆ ಏನಾದರೂ ಆತನ ಭೇಟಿಯಾದರೆ ದಯವಿಟ್ಟು ನನ್ನ ಈ ದುರವಸ್ಥೆಯ ಬಗ್ಗೆ ಅವನಲ್ಲಿ ಸ್ವಲ್ಪ ಅರಿಕೆ ಮಾಡಿರಿ ಎಂದು ನುಡಿಯಿತು. ನಂತರ ಕೌಂಡಿನ್ಯನು ನಿರಾಶನಾಗಿ ಮತ್ತೆ ಮುಂದಕ್ಕೆ ಹೊರಟನು. ದಾರಿಯಲ್ಲಿ ಆತನಿಗೆ ದೊಡ್ಡ ಎತ್ತು ಭೇಟಿಯಾಯಿತು. ಅದು ತನಗೆ ಅನಂತನ ದರ್ಶನವಾದರೆ ನನ್ನ ಬಗ್ಗೆಯೂ ಸ್ವಲ್ಪ ವಿನಂತಿಸಲೆಂದು ಬ್ರಾಹ್ಮಣನಿಗೆ ಹೇಳಿತು. ನಂತರ ಕೌಂಡಿನ್ಯ ಬ್ರಾಹ್ಮಣನಿಗೆ 2 ಮನೋಹರವಾದ ಸರೋವರಗಳು ಕಾಣಿಸಿದವು. ಆದರೆ ಅವುಗಳ ನೀರು ಒಂದರಿಂದ ಇನ್ನೊಂದಕ್ಕೆ ಹರಿದಾಡುತ್ತೆ ಹೊರತಿತ್ತು. ಯಾವ ಪಶು ಪಕ್ಷಿಗಳು ನೀರನ್ನು ಕುಡಿಯುತ್ತಿರಲಿಲ್ಲ. ಕೌಂಡಿನ್ಯನ ಸರೋವರಗಳನ್ನು ಕುರಿತು ನೀವೇನಾದರೂ ಅನಂತನನ್ನು ಕಂಡಿದ್ದೀರಾ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಆ ಸರೋವರಗಳ, ಸ್ವಾಮಿ, ನಾವಂತೂ ಅನಂತನನ್ನು ಕಣ್ಣಾರೇ ಕಾಣಲಿಲ್ಲ. ಆದರೆ ತಪಸ್ವಿಗಳಾದ ತಮಗೇನಾದರೂ ಆ ಮಹಾತ್ಮನ ಪುಣ್ಯ ದರ್ಶನವಾದರೆ ದಯವಿಟ್ಟು ನಮ್ಮ ಸ್ಥಿತಿಯ ಬಗ್ಗೆಯೂ ಆತನಲ್ಲಿ ಸ್ವಲ್ಪ ಅರಿಕೆ ಮಾಡಿಕೊಳ್ಳಿ ಎಂದು ವಿನಂತಿಸಿಕೊಂಡವು. ಬ್ರಾಹ್ಮಣನು ನಿರಾಶನಾಗಿ ಮುಂದೆ ಹೊರಟಿರಲು ಆತನಿಗೆ ಒಂದು ಕತ್ತೆ ಮತ್ತೊಂದು ಮದ್ದಾನೆಗಳು ಭೇಟಿಯಾದವು. ಕೌಂಡಿನ್ಯನು ಅವುಗಳಿಗೂ ಕೇಳಿದನು. ಆದರೆ ಆ ಪ್ರಾಣಿಗಳು ಆತನಿಗೆ ಯಾವ ಉತ್ತರವನ್ನು ಕೊಡದೆ ಮೌನವಾಗಿ ನಿಂತಿದ್ದ ಕೌಂಡಿನ್ಯನು ತುಂಬಾ ನಿರಾಸೆಗೊಂಡನು. ದಣಿದು ಕಂಗೆಟ್ಟ ಆತನ ಪ್ರಾಣತ್ಯಾಗ ಮಾಡುವ ನಿರ್ಧಾರಕ್ಕೆ ಬಂದನು. ಅನಂತ ತಂದೆ, ಅನಂತ ಎಂದು ಆರ್ತನಾದ ಗೈಯುತ್ತ ಹಸಿವೆಯಿಂದ ಬಳಲಿದ ಆತನ ದೇಹವು ನೆಲಕ್ಕುರುಳಿತು. ಹೀಗೆ ಆತನು ನಿರ್ವಾಣ ಸ್ಥಿತಿಗೆ ಮುಟ್ಟಿದೊಡನೆಯೇ ಕರುಣಾಳುವಾದ ಅನಂತನು ಓರ್ವ ವೃದ್ಧ ಬ್ರಾಹ್ಮಣನ ವೇಷದಿಂದ ಪ್ರಕಟನಾಗಿ ಆತನ ಕೈ ಹಿಡಿದು ಮೇಲಕ್ಕೆ ಬಿಸಿದನು ಮತ್ತು ಆ ಬ್ರಾಹ್ಮಣನಾದ ಕೌಂಡಿನ್ಯನಿಗೆ, ನಿನಗೆ ನಾನು ಅನಂತನನ್ನು ತೋರಿಸುವೆ, ನನ್ನೊಂದಿಗೆ ಬಾ ಎಂದು ನುಡಿದನು. ಆ ವೃದ್ಧ ಬ್ರಾಹ್ಮಣನು ಅರಣ್ಯದಿಂದ ಕರೆದೊಯ್ದು ತನ್ನ ನಿಜ ರೂಪವನ್ನು ತೋರಿಸಿದನು. ಅನಂತನನ್ನು ಪ್ರತ್ಯಕ್ಷ ಕಂಡ ಕೌಂಡಿನ್ಯನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ ಆತನ ಅಡಿದ ಆಭರಣಗಳ ಮೇಲೆ ಮಸ್ತಕವನ್ನಿಟ್ಟನು. ಪ್ರಸನ್ನನಾದ ಅನಂತನು ಆತನಿಗೆ ಧರ್ಮ ಪ್ರಾಪ್ತಿ
ದಾರಿದ್ರ್ಯ ನಾಶನ ಮತ್ತು ಅಂತ್ಯದಲ್ಲಿ ವೈಕುಂಠ ವಾಸ್ತವ್ಯ, ಹೀಗೆ 3 ವರಗಳನ್ನು ದಯಪಾಲಿಸಿದನು. ಇಷ್ಟ ಆಗುವುದರಲ್ಲಿ ಆತನು ಕಳೆದು ಹೋದ ವೈಭವ ಮತ್ತೆ ಲಭ್ಯವಾಯಿತು. ಅನಂತನು ಆತನನ್ನು ಪ್ರೀತಿಯಿಂದ ಆಶೀರ್ವದಿಸಿ ಸಿಂಹಾಸನದ ಮೇಲೆ ಕುಳಿಸಿದ. ಆಗ ಕೌಂಡಿನ್ಯನಿಗೆ ತಕ್ಷಣವೇ ತಾನು ಅಡವಿಯಲ್ಲಿ ಕಂಡ ಕೌತುಕಗಳ ಸ್ಮರಣೆಯಾಯಿತು. ಆತನು ಅನಂತನಿಗೆ ಭಕ್ತಿಯಿಂದ ಕೈ ಮುಗಿದು, ಪ್ರಭುವೇ, ನಾನು ಅಡವಿಯಲ್ಲಿ ನಿನ್ನನ್ನು ಹುಡುಕುತ್ತಾ ಬರುವಾಗ ಒಂದು ಫಲಭರಿತವಾದ ಮಾಮರ, ಕರುವಿನೊಂದಿಗೆ ಹುಲ್ಲುಗದ್ದೆಯಲ್ಲಿ ಮೇಯದೆ ನಿಂತಿದ್ದ ಆಕಳು, ಒಂದು ಎತ್ತು, 2 ಸರೋವರಗಳು ಮತ್ತು ಕತ್ತೆ ಹಾಗೂ ಆನೆಗಳನ್ನು ಕಂಡನು. ಅವುಗಳ ವಿಚಾರವೇನು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಶ್ರೀಮದ್ ಅನಂತನು ನಸುನಕ್ಕು, ಕೌಂಡಿನ್ಯ, ನೀನು ನೋಡಿದ ಮಾಮರವು ಪೂರ್ವಜನ್ಮದಲ್ಲಿ ಓರ್ವ ವಿದ್ಯಾವಂತನಾದ ಬ್ರಾಹ್ಮಣನಾಗಿದ್ದು, ಆತನು ತನ್ನ ವಿದ್ಯೆಯನ್ನು ಯಾವ ಶಿಷ್ಯರಿಗೂ ದಾನ ಮಾಡಲೇ ಇಲ್ಲ. ಆ ಪಾಪಕ್ಕಾಗಿಯೇ ಆತನು ಈ ದುರ್ಗತಿಯನ್ನು ಅನುಭವಿಸುತ್ತಿದ್ದಾನೆ. ನೀನು ನೋಡಿದ ಆಕಳು ಪೂರ್ವಜನ್ಮದಲ್ಲಿ ಒಬ್ಬ ಶ್ರೀಮಂತಳಾಗಿದ್ದು ಬ್ರಾಹ್ಮಣರಿಗೆ ಬಂಜರು ಭೂಮಿಯನ್ನು ದಾನ ಮಾಡಿದ್ದರ ಫಲವನ್ನು ಈ ರೀತಿಯಾಗಿ ಅನುಭವಿಸುತ್ತಿದೆ. ಇನ್ನು ಎತ್ತಿನ ವಿಚಾರ ಹೇಳಬೇಕಂದ್ರೆ, ಆತನು ಪೂರ್ವಜನ್ಮದಲ್ಲಿ ಒಬ್ಬ ಧನಿಕನಾಗಿದ್ದು ಯಾವ ಬಡ ಬಗ್ಗರಿಗೂ ದಾನ ಧರ್ಮಾದಿಗಳನ್ನು ಮಾಡಿಲ್ಲ. ಆ ಪಾಪಕ್ಕಾಗಿ ಅವನಿಗೆ ಈ ಅವಸ್ಥೆ ಒದಗಿದೆ. ಇನ್ನು ಆ ಸರೋವರಗಳು ಮೊದಲ ಜನ್ಮದಲ್ಲಿ 2 ಅಕ್ಕ ತಂಗಿಯರಾಗಿದ್ದರು. ಅವರು ಬೇರೆ ಮುತ್ತೈದೆ ಬ್ರಾಹ್ಮಣರಿಗೆ ಯಾವ ದಾನಗಳನ್ನು ನೀಡದೆ ತಮ್ಮೊಳಗೆ ದಾನ ಕೊಟ್ಟುಕೊಳ್ಳುತ್ತಿದ್ದರು. ಈ ಫಲದಿಂದಾಗಿ ಈಗ ಈ ಅವಸ್ಥೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ನೀನು ನೋಡಿದ ಕತ್ತೆ ಎಂದರೆ ಅದು ನಿನ್ನ ಸಿಟ್ಟು, ಆನೆಯೇ ನಿನ್ನ ಮದವು. ನಿನ್ನ ಕೋಪ ಮದಗಳೆರಡು ಅಳಿದು ಪರಿಶುದ್ಧನಾದಿಯಲ್ಲ. ಆವಾಗ ನಿನಗೆ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ದರ್ಶನ ಕೊಟ್ಟವನಾನೆ ಎಂದು ವಿವರಣೆ ನೀಡಿದನು. ಅಲ್ಲದೆ ನೀನು ಅರಣ್ಯದಲ್ಲಿ ಕಂಡ ಎಲ್ಲ ಜೀವಿಗಳಿಗೂ ನಾನೀಗ ಸದ್ಗತಿ ನೀಡಿದ್ದೇನೆ. ನೀನು ಇಹದ ಎಲ್ಲ ಸುಖಭೋಗಗಳನ್ನು ಅನುಭೋಗಿಸಿ ನಕ್ಷತ್ರ ಮಂಡಲಕ್ಕೆ ಹೋಗಿ ಅಲ್ಲಿ ಪುನರ್ಬಸು ನಕ್ಷತ್ರ ಮಂಡಲದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರು ಎಂದು ವರ ನೀಡಿ ಅದೃಶ್ಯನಾದನು. ಹೀಗೆಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಅನಂತನ ವ್ರತದ ಮಹತ್ವವನ್ನು ತಿಳಿಸಿ ಆತನಿಂದಲೂ ಅನಂತನ ವ್ರತವನ್ನು ಮಾಡಿಸಿ ಸಾಮ್ರಾಜ್ಯವನ್ನು ದೊರಕಿಸಿಕೊಟ್ಟನು. ವ್ರತಗಳಲ್ಲೆಲ್ಲ ಇದು ಬಲು ಮುಖ್ಯವಾದದ್ದು. ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಅನಂತನ ದಾರವನ್ನು ನಿನ್ನ ಹಿರಿಯ ಮಗನಾದ ನಾಗನಾಥನಿಗೆ ಯಾವಾಗಲೂ ಕಟ್ಟುತ್ತಿರಬೇಕು. ನಿನ್ನ ಗೋತ್ರವು ಕೌಂಡಿನ್ಯ ಗೋತ್ರವಾಗಿರುವುದರಿಂದ ನಿನಗೆ ಈ ವ್ರತಾಚರಣೆಯಿಂದ ತಕ್ಷಣವೇ ಫಲಪ್ರಾಪ್ತಿಯಾಗುವುದು ಎಂದು ಶ್ರೀ ಗುರುಗಳು ಸಾಯಂದೇವನಿಗೆ ಉಪದೇಶ ಮಾಡಿದರು. ಗುರು ನಿರೂಪದಿಂದ ಸಂತಸಗೊಂಡ ಸಾಯಂದೇವನು ಒಳ್ಳೆ ವೈಭವದಿಂದ ಪೂಜಾವ್ರತಗಳನ್ನು ಮಾಡಿದನು. ಗುರುಗಳನ್ನು ಪೂಜಿಸಿ ದೊಡ್ಡ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿಸಿದನು. ಇದರಿಂದ ಗುರುಗಳಿಗೂ ಸಂತೋಷವಾಯಿತು. ಮುಂದೊಂದು ದಿನ ಸಾಯಂದೇವನು ಗುರು ನಿರೂಪ ಪಡೆದು ತನ್ನ ಹೆಂಡಿರು ಮಕ್ಕಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗಿ ನಂತರ ಗುರುಚರಣ ಸೇವೆಯಲ್ಲಿ ಜೀವ ಸವೆಸಲು ತಾನೊಬ್ಬನೇ ಮರಳಿ ಗುರುಗಳ ಸನ್ನಿಧಿಗೆ ಬಂದನು. ಹೀಗೆ ನಿನ್ನ ಪೂರ್ವಜರಿಗೆ ಗುರು ಸೇವೆಯ ಭಾಗ್ಯ ಒದಗಿತೆಂದು ಸಿದ್ಧಮುನಿ ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 43ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ सरस्वती महाराज की जय। ओम समर्थ सद्गुरु साईनाथ महाराज की जय। समर्थ सद्गुरु साईनाथ महाराज की जय। ओम समर्थ सद्गुरु साईनाथ महाराज की जय।